ಲಾವಾರಸದಂತೆ ಭೂಮಿಯಿಂದ ಬೆಂಕಿಯ ಜ್ವಾಲೆ ಚಿಮ್ಮುತ್ತಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿ ಜಮೀನಿನಲ್ಲಿ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿರುವ ನಾರಾಯಣ್ ನಾಯ್ಕ್ ಎಂಬುವರ ಜಮೀನಿನಲ್ಲಿ 11 ಕೆವಿ ವಿದ್ಯುತ್ ಕಂಬ ಹಾಕಲಾಗಿದೆ. ಆದರೆ ಕಂಬದ ಅರ್ಥಿಂಗ್ ಸಮಸ್ಯೆಯಿಂದಾಗಿ ಕಂಬದ ಕೆಳಭಾಗದಲ್ಲಿ ಕೊತ ಕೊತ ಕುದಿಯುವಂತೆ ಬೆಂಕಿಯ ಜ್ವಾಲೆ ಕಾಣಿಸಿಕೊಂಡಿದೆ. 4 ದಿನಗಳಿಂದ ಲಾವಾರಸದಂತೆ ಬೆಂಕಿ ಹೊರಹೊಮ್ಮುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಆದರೆ ವಿದ್ಯುತ್ ಕಂಬದ ಮೂಲಕ ಅರ್ಧಿಂಗ್ ಬಂದು ಕಂಬದಲ್ಲಿದ್ದ ಕಬ್ಬಿಣ ಬೆಂಕಿಯಾಗಿ ಬಂದಿದೆ ಅಂತ ಬೆಸ್ಕಾಂ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಕೋಟೆನಾಡಲ್ಲಿ ಚಿಮ್ತಾ ಇರುವಂತಹ ಈ ಬೆಂಕಿಯ ಜ್ವಾಲೆ ಅಲ್ಲಿನ ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಇದು ನಾರಾಯಣ್ ನಾಯಕ್ ಎಂಬುವರ ಜಮೀನು. ಕಂಬದಲ್ಲಿದ್ದಂತಹ ಕಬ್ಬಿಣ ಬೆಂಕಿ ಬಂತ, 11 ಕೆವಿ ವಿದ್ಯುತ್ ಕಂಬದ ಎಫೆಕ್ಟಾ, ಏನಿದು ಭೂಮಿಯೊಳಗಿಂದ ಏನಾದರೂ ಆಗ್ತಿದೆಯಾ? ಬಹಳಷ್ಟು ಆತಂಕ ಅಲ್ಲಿನ ಗ್ರಾಮಸ್ಥರಲ್ಲಿ ಕಂಡು ಬರ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಿಗೆ ಅಲ್ಲಿ ಕಪ್ಪು ಕರಕಲಾಗಿದೆ ಅಂತ ಅನ್ನೋದನ್ನ ಬೆಂಕಿಯ ಜ್ವಾಲೆಯಿಂದಾಗಿ. ಇದು ಕೋಟೆನಾಡಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿ ಜಮೀನೊಂದಲ್ಲಿ ನಡೆದಿರುವಂಥದ್ದು. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ಚಿಮ್ತಾ ಇರುವಂಥದ್ದು? ಬೆಂಕಿಯ, ಲಾವಾರಸುವ, ಅರ್ಧಿಂಗ್ ಸಮಸ್ಯೆಯ, ಏನಿದರ ಸಂಪೂರ್ಣ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ? ಪ್ರತಿಮಾ, ಏನಂತಂದ್ರೆ ಮೈಮನಹಟ್ಟಿ ಗ್ರಾಮದ ನಾರಾಯಣ್ ನಾಯ್ಕ್ ಅಂತ ವ್ಯಕ್ತಿಯ ಜಮೀನಿನಲ್ಲಿ ಕಳೆದ 3 ದಿನದ ಹಿಂದೆ ಏನಂತಂದ್ರೆ ಒಂದು 11 ಕೆವಿ ಲೈಟಿಂಗ್ ಕಂಬ ಇದೆ. ಆ ಕಂಬದ ಪಕ್ಕದಲ್ಲಿ ಲಾವಾರಸದಂತೆ ಒಂದು ಜ್ವಾಲೆ ಉಕ್ಕದ ಇರೋದ ಗ್ರಾಮಸ್ಥರು ಕಂಡಿದ್ದಾರೆ. ಕಂಡಂತ ಸಂದರ್ಭದಲ್ಲಿ ಅದನ್ನ ದೂರಿನಿಂದ ಏನೋ ಒಂದು ವಿಡಿಯೋನ ಮಾಡ್ಕೊಂಡ ನಂತರ ಅದನ್ನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾರೆ. ಆದ್ರೆ ಏನು ವಿದ್ಯುತ್ ಕಂಬ ಏನಿದೆ ಆ ಪಕ್ಕದಲ್ಲಿ ಏನೋ ಒಂದು ಅರ್ಥಿಂಗ್ ಇರುತ್ತೆ. ಆ ಅರ್ಥಿಂಗ್ ಭೂಮಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅದು ಏನು ಶಾಖ ಉತ್ಪತ್ತನೆ ಆಗಿ ಅಲ್ಲಿಂದ ಚಿಮ್ಮುತ್ತೆ ಅಂತ ಏನು ಬೆಸ್ಕಾಂ ಅಧಿಕಾರಿಗಳು ಹೇಳ್ತಾರೆ. ಈ ಬಗ್ಗೆ ನಾವು ಕೂಡ ದೇವರಾಜ್ ರೆಡ್ಡಿ ಅಂತ ಏನು ಭೂ ತಜ್ಞರಾದಂತ ಅವ್ರನ್ನ ಸಂಪರ್ಕಿಸದ ಕೂಡ ಅದೇ ಮಾತನ್ನ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿ ಜನರು ಆತಂಕ ಪಡುವಂತ ಯಾವುದೇ ಇಲ್ಲ. ಭೂಮಿಯಲ್ಲಿ ಯಾವುದೇ ರೀತಿ ಜಾವಲಸ ಉಕ್ಕು ಹರಿಯುವಂತ ಸಂದರ್ಭ ಇರೋದಿಲ್ಲ. ಇದು ಕೇವಲ ಅರ್ಥಿಂಗ್ ನಿಂದ ಮಾತ್ರ ಈ ಆಗಿರೋದನ್ನು ಮಾತ್ರ ಹೇಳ್ತಾರೆ ಪ್ರತಿಮಾ. ಎಸ್ ರಾಜೇಶ್, ಆದ್ರೆ ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಹೇಗೆ ಅನಿಸ್ತಾ ಇತ್ತು ಅಂತಂದ್ರೆ 1-2 ದಿನ ಅಲ್ಲ, 4 ದಿನ ಸತತವಾಗಿ ಇತ್ತಂತ ಬೆಂಕಿಯ ಜ್ವಾಲೆ. ಪ್ರತಿಮಾ, ಏನಂತಾರೆ ಗ್ರಾಮಸ್ಥರು ಹೊಲದಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿ ಬೆಂಕಿ ಚಿಮ್ಮುವುದು ನೋಡಿ ಆತಂಕಗೊಂಡಿದ್ರು. ಗೊಂಡಂತ ಸಂದರ್ಭದಲ್ಲಿ ಏನಂತಂದ್ರೆ ಏನು ಬೆಸ್ಕಾಂ ಅಧಿಕಾರಿಗಳ ಒಂದು ಮಾಹಿತಿಯನ್ನು ನೀಡ್ತಾರ. ಈ ತರ ಏನು ಲೈನ್ ಕಂಬದ ಪಕ್ಕದಲ್ಲಿ ಈ ತರ ಒಂದು ಬೆಂಕಿ ಚಿಮ್ಮಿಸ್ತಾ ಇದ್ದಾರೆ, ನಮಗೆ ಇದರಿಂದ ಆತಂಕ ಇದೆ, ಯಾಕೋ ಭೂಮಿಯಿಂದ ಏನೋ ಒಂದು ಬೆಂಕಿ ಚಮುದ್ರನ್ನ ನೋಡ್ತಾ ಇದ್ರೆ ಎಲ್ಲೋ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ತೊಂದರೆ ಉಂಟಾಗುವುದು ಅನ್ನೋ ಮಾಹಿತಿಯನ್ನ ನೀಡ್ತಾರೆ. ಆಮೇಲೆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಆದ್ರೆ ಯಾವುದೇ ರೀತಿ ಇದು ಜಾಲರಸ ಅಲ್ಲ, ಕೇವಲ ಭೂಮಿಯಿಂದ ಏನು ಅರ್ಥಿಂಗ್ ಇರುತ್ತೆ ಆ ಅರ್ಥಿಂಗ್ ವೈರ್ ಇಂದ ಈ ರೀತಿ ಒಂದು ಬೆಂಕಿ ಸಂಭವಿಸಿದ ಅನ್ನೋ ಮಾಹಿತಿಯನ್ನ ಗ್ರಾಮಸ್ಥರಿಗೆ ನೀಡ್ತಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಯಾರ ಜಮೀನಿನಲ್ಲಿ ಈ ರೀತಿಯಲ್ಲಿ ಬೆಂಕಿ ಕಂಡು ಬಂತು? ನಾರಾಯಣ್ ನಾಯ್ಕಿನವರ ಜಮೀನದು. ಅವರೇ ಈಗ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ್ ನಾಯ್ಕರು ನಮಸ್ಕಾರ. ನಾರಾಯಣ್ ನಾಯ್ಕರು, ಏನ್ ನಡೀತು ನಿಮ್ ಜಮೀನಲ್ಲಿ ಎಕ್ಸಾಕ್ಟ್ಲಿ ಅಂತ? ಮೇಡಮ್, ಮಂಗಳವಾರ ದಿವಸ ಮಧ್ಯಾಹ್ನ 3:30 ಗಂಟೆಗೆ ನಾವಲ್ಲಿ ನಮ್ಮ ಮನೆಯವ್ರು ಕುರಿ ಮೇಯಿಸ್ತಾ ಇದ್ರು. ಅಲ್ಲಿ ನಮ್ಮ ಬದುವಿನಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬಗಳಿದೆ. ಓಕೆ. ಡಿವೈಡ್ ಹೋಗುತ್ತಾ ಅಂತ ಲೈನ್ ಇದೆ, ದೊಡ್ಡದು 11 ಕೆವಿ ಲೆವೆಲ್ ವೋಲ್ಟೇಜ್ ಇಂದ ಒಂದು ಲೈನ್ ಹೋಗಿದೆ. ಅಲ್ಲಿ ಒಂದು ಮರದ ಒಂದು ಲೈನ್ ಮೇಲೆ ಒಂದು ಇನ್ಸುಲೇಟರ್ ಆಗಿದಾರಲ್ಲ ಅವರು ಕಂಬಕ್ಕೆ, ಅಲ್ಲಿ ಅದೇನೋ ಶಾರ್ಟ್ ಆಗಿ ಇದಾಗಿತ್ತಂತದು, ಏನೋ ಗೊತ್ತಿಲ್ಲ ಅದು. ಆ ಲೈನ್ ಏನಾಗಿಲ್ಲ, ಕೆಳಗಡೆಯಿಂದ ಸ್ವಲ್ಪ ಕಂಬದಿಂದ ಸ್ವಲ್ಪ ಒಂದು 10 ಅಡಿ ದೂರದಲ್ಲಿ ಹೊಗೆ ಕಾಣ್ತು ಫಸ್ಟಿಗೆ. ಹೊಗೆ ಕಂಡಾಗ ಮತ್ತೆ ನಾವೇನ್ ಮಾಡಿದ್ವಿ, ಏನೋ ಹೊಗೆ ಯಾರು ಬಿಡಿ ಸೇರ್ಸಿ ಸಾಕಿ ಹೋಗಿದಾರೇನೋ ಅದು ಅಂತ ತಿಳ್ಕೊಂಡ್ವಿ ಅಷ್ಟೇನೆ. ಆಮೇಲೆ ಬರ್ತಾ ಬರ್ತಾ ಬೆಂಕಿ ಜೋರ ಆಯ್ತು ಕೆಳಗಡೆಯಿಂದಾನೆ. ಬೆಂಕಿ ಕಂಬದ ಪಕ್ಕದಲ್ಲಿ ಅಂದ್ರೆ ಕಂಬದ ಪಕ್ಕದಲ್ಲೇನೆ ಇದು ಕಾರಂಜಿ ಟೈಪ್ ಉಗ್ತಾ ಇತ್ತು. ನಾವು ಹತ್ರಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಕಂಬಕ್ಕೆ ಏನಾರ ಶಾರ್ಟ್ ಆಗಿರ್ಬೋದೇನೋ ಏನೋ ಅಂತ ನಾವು ದೂರದಿಂದಲೇ ಸುಮಾರು ಒಂದು 200 ಅಡಿ ದೂರದಿಂದ ನೋಡಿದೀವಿ. ಆವಾಗ ನಮ್ಮ ಅಷ್ಟೊತ್ತಿಗೆ ನನ್ನ ತಮ್ಮನಿಗೆ ಕೂಗಿದೆ, ಅಲ್ಲಿ ಅಲ್ಲೇ ಇದ್ದಾರ ಹೊಲದಲ್ಲಿದ್ದವನು ಕೂಗಿದೆ. ಅವನಿಗೆ ಅಂತ ಮೊಬೈಲ್ ಇತ್ತು ಅಂತ ಮೊಬೈಲ್ ಇರ್ಲಿಲ್ಲ, ಅದರಿಂದ ಅವನಿಗೆ ಕೂಗಿದವನು. ಅವ್ನು ಬಂದವನು ಬಂದು ಹತ್ರ ಹೋಗೋದು ಬೇಡ, ಇದು ಲೈನ್ ಏನಾರ ಹೆಚ್ಚು ಕಡಿಮೆ ಆಗೈತನೋ ಈ ತರ ಆಗಿದೆ, ದೂರದಿಂದಲೇ ಇರೋಣ ಅಂತ ದೂರದಿಂದಲೇ ವಿಡಿಯೋ ಮಾಡ್ದವನು.
ಅಲ್ಲಿ ಕಂಬದ ಪಕ್ಕದಲ್ಲಿ ಒಂದು ತರ ಕಾರಂಜಿ ಟೈಪ್ ಬೆಂಕಿ ಸುಮ್ಮನೆ ಉಗುಳ್ತಾ ಇತ್ತು, ಹಂಗೆ ಮೇಲ್ಗಡೆ ತಿಂತಾ ಇತ್ತು. ನಿರಂತರವಾಗಿ ಉಗುಳ್ತಾ ಇತ್ತ ಹಾಗೆ? ಸುಮಾರು ಒಂದು ಅರ್ಧ ಗಂಟೆ ಉಗುಳ್ತಾ ಇತ್ತು ಅದು. ಆಮೇಲೆ ಸ್ವಲ್ಪ ಕಡಿಮೆ ನಾವು ಎಲೆಕ್ಟ್ರಿಸಿಟಿ ಫೋನ್ ಮಾಡಿದ್ವಿ. ಓಕೆ. ಅವ್ರು ಬಂದ್ರು ಅಷ್ಟೊತ್ತಿಗೆ ಬಂದು ಅವರು ಕರೆಂಟ್ ಆಫ್ ಮಾಡಿದ್ರು ಅವರು. ಓಕೆ. ಅಲ್ಲಿ ಸೆಕ್ಷನ್ ಆಫೀಸರ್ಗೆ ಹೇಳಿ ಕರೆಂಟ್ ಲೈನ್ ತೆಗಿಸಿದ್ರು ಅವರು. ಆದ್ರೂ ಇನ್ನ ಒಂದು ಅರ್ಧ ಗಂಟೆ ಬರ್ತಾನೆ ಇತ್ತದು. ಎಷ್ಟು 3-4 ದಿನ ಆ ರೀತಿ ಇತ್ತ? ಇಲ್ಲ ಇಲ್ಲ ಇಲ್ಲ, ಒಂದೇ ದಿವಸನೇ ಅದು. ಒಂದೇ ದಿನ? ಒಂದೇ ದಿನಾನೇ. ಒಂದೇ ದಿನ. ಓಕೆ. ಏನ್ ಹೇಳಿದ್ರು ಆಮೇಲೆ ನೀವು ಎಲೆಕ್ಟ್ರಿಷಿಯನ್ಸ್ ಅವರಿಗೆ ಫೋನ್ ಮಾಡಿ ಅವ್ರು ಬಂದು ನೋಡಿದ್ಮೇಲೆ? ನೋಡಿದ್ಮೇಲೆ ಅವ್ರು ಕರೆಂಟ್ ಆಫ್ ಮಾಡಿದ್ರ, ಅದು ಬರ್ತಾ ಇತ್ತ. ಒಂದ್ ಸಲ ಹೊತ್ತು ನಿಂತ ಮೇಲೆ ಮತ್ತೆ ನಾವು ಅಷ್ಟೊತ್ತಿಗೆ ನಾವು ಫೋಟೋ ಇದು ಮಾಡಿ ನಮ್ಮ ಹುಡುಗ ಮೊಬೈಲ್ ವಿಡಿಯೋ ಮಾಡ್ತಿದ್ದ ಅದನ್ನ. ಅದ ಯಾವ ರೀತಿ ಚಿಮ್ತಾ ಇರೋದನ್ನ. ಬಟ್ ಅಲ್ಲಿ ಬೆಂಕಿ ಬರೋದ್ ಬಿಟ್ರೆ ಏನ್ ಅನಾಹುತ ಏನಾಗಿಲ್ಲ? ಅನಾಹುತ ಏನಾಗಿಲ್ಲ, ಬೆಂಕಿ ಒಂದ್ ಬರ್ತಾ ಇತ್ತು ಅಷ್ಟೇನೆ. ಸುತ್ತಮುತ್ತ ಎಲ್ಲ ಕಪ್ಪಾಗ್ಬಿಟ್ಟಿದ್ಯಾ? ಇಲ್ಲ, ಅದೇ ಸ್ವಲ್ಪ ಸುಟ್ಟೋಗಿದೆ ಅಲ್ಲ. ಒಂದು 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 20 ಅಡಿ ಅಷ್ಟು ದೂರ ಸುಟ್ಟೋಗೈತಲ್ಲ. ಅಲ್ಲ, ಎಲ್ಲೋ ಏನಕ್ಕೋ ಬೆಂಕಿ ಹತ್ಕೊಂಡ್ಬಿಟ್ಟಿದ್ರೆ ಮಾತ್ರ ಅನಾಹುತ ಆಗಿರೋದು. ಬೆಂಕಿ ಹತ್ಕೊಂಡಿದ್ರೆ ಅನಾಹುತ ಆಗೋದು. ಏನ್ ಹೇಳ್ತಾರೆ ಅಂದ್ರೆ, ಇದು ಏನ್ ನಿರ್ಲಕ್ಷ್ಯವ ಅಥವಾ ಏನ್ ಸಮಸ್ಯೆ ಹಿಂಗ ಆಗ್ತಾ ಇರತ್ತಂತ? ಹೇಗೆ ಹೆಂಗ ಮೇಡಮ್ ಅದು ಗೊತ್ತಿಲ್ಲ. ಮತ್ತೆ ಅವ್ರು ಕೇಳಿದಾಗ ನಾವು ಮತ್ತೆ ಆಮೇಲೆ ಅದು ಆರಿದ ಮೇಲೆ ಹೋದ್ವಿ, ಒಂದ್ ಗಂಟೆ ಬಿಟ್ಟು ಹೋದ್ವಿ ಅಲ್ಲಿ ಹತ್ರಕ್ಕೆ. ಅದು ಲಾವಾರಸ ಟೈಪ್ ಹೊರಗಡೆ ಚಿಮ್ಮಿ ಎಲ್ಲ ಹರಡ್ಕೊಂಡಿತ್ತು ಹಿಂಗೆ. ಕಂಬ ಎಲೆಕ್ಟ್ರಿಸಿಟಿ ಕೇಳಿದ್ರೆ ಕಂಬಕ್ಕೂ ಮತ್ತೆ ಆಮೇಲೆ ಅವು ಕಂಬ ಬಂದ್ ಮಾರನೇ ದಿವಸ ಕಂಬ ಹಾಕಿದ್ರು ಅವರು. ಆ ಕಂಬದಿಂದ ಎಲೆಕ್ಟ್ರಿಕ್ ವೈರ್ಗಳಾಗ್ಲಿ ಅದಕ್ಕೆ ಏನು ಆಗಿರ್ಲಿಲ್ಲ. ಕಂಬಕ್ಕೆ ಕಂಬ ಹಂಗೈತೆ, ಚೆನ್ನಾಗೈತೆ. ಓಕೆ. ಬೇರೆ ಎಲ್ಲಿಗೂ ಎಫೆಕ್ಟ್ ಆಗಿಲ್ಲ? ಕಂಬಕ್ಕೇನು ಎಫೆಕ್ಟ್ ಆಗಿಲ್ಲ. ಅಲ್ಲ, ಏನಂತಾರೆ ನಿಮ್ ಸುತ್ತಮುತ್ತಲಿನ ಜನ ಎಲ್ಲ ಲಾವಾರಸ ಅಂತ ಅನ್ಕೋಬಿಟ್ಟಿದಾರ ಹೇಗೆ? ಹ್ಞೂ ಮೇಡಮ್, ಎಲ್ಲರ ಪಕ್ಕದಲ್ಲಿ ಇದೇನೋ ಭೂಮಿಯಿಂದನೇ ಏನೋ ಉದ್ಭವ ಆಗಿಬಿಟ್ಟಿದೆ ಲಾವಾರಸ ಅಂತ ಬೆಂಕಿ ಹೊರಗೆ ಬಂದ್ರೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಎದುರ್ಕೊಂಡಿದ್ರು ಅಷ್ಟೇನೆ. ಅಷ್ಟೊತ್ತಿಗೆ ನಮ್ಮ ಒಂದ್ 2-3 ದಿವಸದ ಮುಂಚೆನೆ ಆಮೇಲೆ ಇದ್ರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ರು, ಮತ್ತೆ ತರೀಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು. ಬಂದು ಮಾಹಿತಿ ತಗೊಂಡು ನಿನ್ನೆ ಅವರೆಲ್ಲ ಹೋಗಿದ್ದಾರೆ ಮೇಡಮ್. ಓಕೆ. ಯಾವ ತರದ್ದು ಏನು ಇಲ್ಲ ಅಂತ ಹೇಳಿದಾರಾ? ಏನೋ ಇನ್ನ ಗಣಿ ವಿಜ್ಞಾನ ತಜ್ಞರಿಗೆ ಕರೆಸ್ತೀವಿ, ಅವ್ರು ಏನ್ ಮಾಹಿತಿ ಕೊಡ್ತಾರೋ ಅದ್ರ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅವರು. ಓಕೆ. ಇನ್ನು ಗೊತ್ತಾಗ್ಬೇಕಾಗಿದೆ ಹಾಗಿದ್ರೆ? ಗೊತ್ತಾಗೋಗಿದೆ ಮೇಡಮ್. ಓಕೆ. ಇದೇ ಫಸ್ಟ್ ಟೈಮ್ ಆಗಿದ್ದು ಈ ತರ? ಇಲ್ಲ ಮೇಡಮ್, ಇದೇ ಫಸ್ಟ್ ಆಗಿರೋದು. ಫಸ್ಟ್ ಟೈಮ್ ಆಗಿರೋದು ಅಂದ್ರೆ ಮನೆಯವರಿಗೆಲ್ಲ ಗಾಬರಿ ಆಗಿದಾರ? ಯಾಕಂದ್ರೆ ಏನಿದು ಅಂತ ಗೊತ್ತಾಗೋದಿಲ್ಲ, ನಿಮ್ಮ ಜಮೀನು ಬೇರೆ, ಸೊ ಜನ ಬೇರೆ ಗಾಬರಿ ಅಂತೀರಿ. ಏನ್ ಹೇಳ್ತಾರೆ ಅಂತ ಮನೆಯವರೆಲ್ಲ? ಅದೇ ಅವ್ರು ಇನ್ಫಾರ್ಮೇಶನ್ ಮಾಡಿದ್ವಿ ಮೇಡಮ್, ಇವರು ಪೊಲೀಸ್ನವರಿಗೆಲ್ಲ ಇನ್ಫಾರ್ಮೇಶನ್ ಮಾಡಿದ್ವಿ. ಪ್ರಶ್ನಾರು ಬಂದಿದ್ರು, ಅವ್ರಿಗೆ ಹೇಳಿದ್ವಿ ಈ ತರ ಆಗಿದೆ ಅಂತ. ಮತ್ತೆ ಅದನ್ನ ಸ್ವಲ್ಪ ತನಿಖೆ ಮಾಡ್ಬಿಟ್ಟು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನೋ ಎತ್ತ ಅಂಬೋದು ಗೊತ್ತಾಗತ್ತದು. ಅಲ್ಲ, ಮತ್ತೆ ಕರೆಂಟ್ ಆನ್ ಮಾಡಿದಾರ ಅಲ್ಲಿ ಅಥವಾ ಆಫೇ ಇದೆಯಾ? ಕರೆಂಟ್ ಆನ್ ಮಾಡಿದಾರೆ ಮೇಡಮ್. ಆನ್ ಮಾಡಿದ್ಮೇಲೆ ಏನ್ ಸಮಸ್ಯೆ ಆಗಿಲ್ಲ? ಏನಾಗಿಲ್ಲ ಅದು. ಎಸ್ ನಾರಾಯಣ್ ನಾಯ್ಕ ಅವರೇ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಜಮೀನಿನ ಮಾಲೀಕರು ಆಡ್ತಾ ಇರುವಂತಹ ಮಾತು. 1 ದಿನಗಳ ಕಾಲ ಈ ರೀತಿಯಲ್ಲಿ ಚಿಮ್ಮುತ್ತಾ ಇತ್ತು ಅಲ್ಲಿ ಬೆಂಕಿ. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಾದಂತಹ ತಿಪ್ಪೇಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಪ್ಪೇಸ್ವಾಮಿ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ತಿಪ್ಪೇಸ್ವಾಮಿ ಅವರೇ, ತಾವು ನೋಡಿದ್ರಾ ಬೆಂಕಿನ? ಮೇಡಮ್, ಅದು ನಾನು ನೋಡಿದ್ದು. ಓಕೆ. ಮಧ್ಯಾಹ್ನ, ಮಂಗಳವಾರ ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ ಆಗಿದೆ ಮೇಡಮ್ ಅದು. ಏನ್ ಅನ್ಸ್ತು ನಿಮಗೆ ನೋಡಿದಾಗ? ಅದು ನೋಡಿದಾಗ ಮೇಡಮ್ ಭಯ ಆಯ್ತು ನಮಗೆ. ಅದು ಯಾವ ತರ ಅದು ಭಯದಿಂದ ನಾವು ದೂರದಿಂದಾನೇ ನೋಡಿದ್ವಿ ಮೇಡಮ್ ಅದು. ಮತ್ತೆ ಅದು ಒಂದು ಅರ್ಧ ಗಂಟೆ ಅಷ್ಟು ನಿಮಿಷ ಹೊರಗಡೆನೆ ಬೆಂಕಿ 5 ಅಡಿ ಎತ್ತರಕ್ಕೆ ಚಿಮ್ತಿತ್ತು ಮೇಡಮ್. ಓಕೆ. ಅರ್ಧ ಗಂಟೆನಾ? ಅರ್ಧ ಗಂಟೆ ಮೇಡಮ್. ಅವಾಗ ಅರ್ಧ ಗಂಟೆ ಆದ್ಮೇಲೆ ನೋಡಿದೆ ಮೇಡಮ್, ಹತ್ರ ಹೋಗಿ ನಿಂತ್ಕೊಂತೇವೆ ಪೂರ್ತಿ. ಓಕೆ. ಅಲ್ಲಿ ಹತ್ರ ಹೋಗಿ ನೋಡಿದ್ವಿ ಮೇಡಮ್, ಒಳಗಡೆ ಅಂಡರ್ಗ್ರೌಂಡ್ ತರ ಇದಾಗಿ ಒಳಗಡೆ ಕೆಂಡ ಸುಮ್ಮನೆ ಕೆಂಪಗಾಗಿರೋದು ಮೇಡಮ್ ಅದು. ಹೊರಗಡೆ ಲಾಲಾರಸ ಹತ್ರ ಬಂದಿರೋದು ಹೊರಗಡೆ ಎಲ್ಲ ಚಿಮ್ಮಿತ್ತು ಮೇಡಮ್. ಚಿಮ್ಮಿ ಅರ್ಧ ಬೇಲಿ ಸುಟ್ಟಿದೆ ಮೇಡಮ್. ಸುತ್ತಮುತ್ತ ಎಲ್ಲ ಸುಟ್ಟಿದ್ಯಾ? ಸುತ್ತಮುತ್ತ ಎಲ್ಲ ಸುಟ್ಟಿತ್ತು ಮೇಡಮ್. ಓಕೆ. ಎಸ್, ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನು ಭೂವಿಜ್ಞಾನಿ ಪ್ರೊಫೆಸರ್ ವೀರಶೇಖರ್ ಸ್ವಾಮಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೊಫೆಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರೊಫೆಸರ್, ಈ ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿ ಅಲ್ಲಿ ನಡೆದಿರುವಂತಹ ಘಟನೆ ತಾವು ವಿಜುವಲ್ಸ್ ನೋಡಿದಿರಿ ಅಂತ ಅನ್ಕೊಳ್ತೀನಿ. ಏನ್ ಅನ್ಸುತ್ತೆ ಸರ್ ಇದು? ಹೌದು ಮೇಡಮ್, ನಾನು ವಿಜುವಲ್ಸ್ ನೋಡಿದೆ. ನಮ್ಮ ಕಲೀಗ್ಸು ಅದರದ್ದು
ವಿಡಿಯೋ ಕಳ್ಸಿದ್ರು, ನಾನು ನೋಡ್ದೆ. ಆದ್ರೆ ಅಲ್ಲಿ ಬೇರೆ ಜನ ಅಭಿಪ್ರಾಯ ಪಟ್ಟಾಗೆ ಅಲ್ಲಿ ಲಾವಾರಸ ಬರ್ತಕ್ಕಂತ ಪ್ರದೇಶನೂ ಅಲ್ಲ, ಅದು ಅಲ್ಲ. ಓಕೆ. ಬಹುಶಃ ಎಲೆಕ್ಟ್ರಿಸಿಟಿನ ಹೈ ವೋಲ್ಟೇಜ್ ಏನಾದ್ರೂ ಪಾಸ್ ಆಗಿ ಆತರ ಆಗಿರೋ ಸಾಧ್ಯತೆ ಇದೆ. ಬಟ್ ಆ ಪ್ರದೇಶದಲ್ಲಿ ಲಾವಾರಸ ಬಂದು ಆತರ ನಿರೀಕ್ಷೆ ಇಲ್ಲ. ಆತರ ಪ್ರದೇಶವೇ ಅಲ್ಲ ಅದು ನಾಯಕನಹಟ್ಟಿ. ಅಂದ್ರೆ ಅದ್ರ ಎಲ್ಲೋ ಅರ್ಧಿಂಗ್ ಇಂದ ಈ ತರ ಸಮಸ್ಯೆ ಇದ್ರೆ ಆಗತ್ತಾ ಹಾಗೆ? ಹೌದು, ಅರ್ಥಿಂಗ್ ಇದ್ದ ಒಂದೊಂದ್ಸಲ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಫ್ಲಕ್ಚುಯೇಟ್ ಇದಾದಾಗ ಆತರ ಆದಾಗ ಆಗಿರೋ ಸಾಧ್ಯತೆ ಇದೆ. ಆದ್ರೆ ಲಾವಾರಸ ಬಂದು ಆತರ ಆಗೋ ಸಾಧ್ಯತೆ ಆ ಪ್ರದೇಶದಲ್ಲಿ ಇಲ್ಲ. ಆ ಪ್ರದೇಶ ಆತರ ಆ ಭೂವೈಜ್ಞಾನಿಕ ಯಾವುದೇ ಒಂದು ಆ ಪ್ರದೇಶದ ಚಾನ್ಸೇ ಇಲ್ಲ ಅಂತ ಹೇಳ್ತೀರಿ? ಸಾಧ್ಯ ಇಲ್ಲ. ಅಲ್ಲ ಅಂದ್ರೆ ಅದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಬಂದಿದ್ಯಂತೆ. ಎಲ್ಲೋ ಒಂದ್ ಕಡೆ ಆ ತರದ ಭಯ, ಅಂದ್ರೆ ಸುತ್ತಮುತ್ತಲಲ್ಲಿ ಕಪ್ಪಾಗಿದೆ ಅದೆಲ್ಲ ನೋಡಿದಾಗ ಜನಕ್ಕೆ ಹಾಗೆ ಅನ್ಸಿದ್ಯಾಗಿದ್ರೆ ಅಂತ? ಇಲ್ಲ ಮೇಡಮ್, ಖಂಡಿತ ಅರ್ಧ ಗಂಟೆ ಬಂದಿಲ್ಲ. ಅರ್ಧ ಗಂಟೆ ಲಾವಾರಸ ಬಂದ್ರೆ ಎಷ್ಟು ದೊಡ್ಡ ಇದು ಆಗ್ಬೇಕು, ಅಷ್ಟು ಸಾಧ್ಯ ಇಲ್ಲ. ಅದು ಎಕ್ಸಾಜರೇಟ್ ಮಾಡಿ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಲ್ಲ ಹೇಳ್ತಿರ್ತಾರೆ. ಅಂತ ಆಗೋ ಸಾಧ್ಯತೆ ಆ ಪ್ರದೇಶದಲ್ಲಿ ಇಲ್ಲ. ಮತ್ತೆ ನಾವು ಯಾವ್ದು ಲಾವಾರಸ ಉಕ್ಕುವಂತ ಪ್ರದೇಶ ನಮ್ಮ ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಪ್ರದೇಶ ಅಲ್ಲ ಅಂತ ಚಾನ್ಸೇ ಇಲ್ಲ ಅಂತೀರಿ? ಇಲ್ಲ ಇಲ್ಲ, ಆತರ ಸಾಧ್ಯನೇ ಇಲ್ಲ ಮೇಡಮ್. ಅಂದ್ರೆ ಅಲ್ಲಿನ ಜಮೀನಿನ ಮಾಲೀಕರು ಹೇಳ್ತಾ ಇದ್ರು, ಅಂದ್ರೆ ಅದ್ರ ಬಗ್ಗೆ ಈಗ ಭೂವಿಜ್ಞಾನಿಗಳನ್ನ ಕೇಳಿ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದೀವಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಬಹುಶಃ ಅಂತ ಚಾನ್ಸಸ್ ಇಲ್ಲ, ಬೇರೆ ಏನಾದ್ರೂ ಭೂಮಿಯ ಸಮಸ್ಯೆಗಳಾಗಿರ್ಬೋದು ಅಂತೀರಾ? ಬೇರೆ ಏನಾದ್ರೂ ಇರ್ಬೋದು. ನನಗಂತ ಮಟ್ಟಿಗೆ ಅದು ವಿದ್ಯುತ್ ಶಕ್ತಿಯಿಂದ ಆಗಿರ್ತಕ್ಕಂತ ಒಂದು ಅನಾಹುತ ಅನಿಸ್ತದೆ. ಅರ್ಧ ಗಂಟೆ ಲಾವಾರಸ ಉಕ್ಕಿ ಬಂದ್ರೆ ಎಷ್ಟೊಂದು ಆಚೆ ಹೊರಗಡೆ ಬರ್ಬೇಕಾಗಿತ್ತು, ಎಷ್ಟೊಂದು ಹರಿದು ಹೋಗ್ಬೇಕಾಗಿತ್ತು. ಒಂದು ಕೊಳವೆ ಬಾವಿ ತೆಗೆದ್ರೆ ಒಂದು ಅರ್ಧ ಇಂಚು ನೀರು ಬಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹರಿಯುತ್ತೆ. ಅವ್ರಿಗೆ ಬಹುಶಃ ಅದು ಐಡಿಯಾ ಇಲ್ಲ, ಅದಕ್ಕಾಗಿ ಅಷ್ಟು ಬಂದಿದೆ ಅಂತ ಹೇಳ್ತಿದ್ದಾರೆ. ಅದ ಚಿಮ್ತಾ ಇರೋದು ನೋಡಿದ್ರು ಗೊತ್ತಾಗತ್ತೆ, ಒಂದ್ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಆದಂತ ಕಿಡಿ ತರ ಕಾಣಿಸುತ್ತದು. ಹೌದೌದೌದು. ಥ್ಯಾಂಕ್ ಯು ಪ್ರೊಫೆಸರ್ ಸುವರ್ಣ ಮಾತನಾಡಿದ್ದಕ್ಕೆ. ಇದು ಭೂಮಿಯಿಂದ ಬಂದಂತಹ ಬೆಂಕಿಯ ಜ್ವಾಲೆಯಲ್ಲ, ಬದಲಿಗೆ ವಿದ್ಯುತ್ ಕಂಬದ ಮೂಲಕ ಅರ್ಧಿಂಗ್ ಸಮಸ್ಯೆಯಿಂದಾಗಿ ತೋರಿದಂತಹ ಒಂದು ಬೆಂಕಿಯ ಕಿಡಿ ಅಷ್ಟೇ. ಆದರೆ ಇದು ಅಲ್ಲಿ ಆದಂತಹ ಘಟನೆ ಜೊತೆಗೆ ಅಲ್ಲಿನ ಸ್ಥಳವನ್ನು ಗಮನಿಸಿದಾಗ ಅಲ್ಲಿನ ಸ್ಥಳೀಯರು ಗಾಬರಿಗೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಜ್ವಾಲಾಮುಖಿ ಬಂತೇನಪ್ಪ, ಹಾಗಾದ್ರೆ ಲಾವಾರಸ ಉಕ್ಕುತ್ತಾ ಅನ್ನುವಂತಹ ಒಂದು ಭೀತಿಯಾಗಿದೆ. ಆದರೆ ನಂತರ ಗೊತ್ತಾದದ್ದು ಅದು ಯಾವ ರೀತಿಯಲ್ಲೂ ಆ ಥರದ ಸಮಸ್ಯೆ ಅಲ್ಲ, ಬದಲಿಗೆ ವಿದ್ಯುತ್ ಕಂಬದ ಮೂಲಕ ಅರ್ಧಿಂಗ್ನಿಂದ ಬಂದು ಅಲ್ಲಿ ಬೆಂಕಿ ಹತ್ತಿರಬಹುದು ಅನ್ನೋದು.